ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮ ಹುಟ್ಟಿದಂತಹ ಪುಣ್ಯ ದಿನವಾದಂತಹ ಶ್ರೀರಾಮನವಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಶ್ರೀರಾಮನವಮಿ ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು, ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮ ಹುಟ್ಟಿದಂತಹ ದಿನವನ್ನು ನಾವು ಶ್ರೀರಾಮನವಮಿ ಅಂತ ಆಚರಣೆ ಮಾಡ್ತೀವಿ. ಈ ರಾಮನವಮಿ ಚೈತ್ರ ಮಾಸದ ನವಮಿಯಂದು ಅಂದರೆ 9ನೇ ದಿನದಂದು ಬರುತ್ತೆ. ಹಾಗಾದರೆ ಈ ರಾಮನವಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ನೋಡಿ, ರಾಮನವಮಿ ಈ ವರ್ಷ ಏಪ್ರಿಲ್ 17ನೇ ತಾರೀಕು ಬುಧವಾರದ ದಿನ ಬಂದಿದೆ. ನವಮಿ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 16ನೇ ತಾರೀಕು ಮಧ್ಯಾಹ್ನ 1:23 ಹಾಗೆ ಈ ನವಮಿ ತಿಥಿ ಅಂತ್ಯವಾಗುವಂಥದ್ದು ಏಪ್ರಿಲ್ 17ನೇ ತಾರೀಕು ಮಧ್ಯಾಹ್ನ 3:14 ನವಮಿ ತಿಥಿ ನಮಗೆ 16ನೇ ತಾರೀಕೇನೆ ಆರಂಭವಾಗ್ತಾ ಇದ್ರೂ ಕೂಡ ಜಾಸ್ತಿ ಪ್ರಮಾಣದ ನವಮಿ ತಿಥಿ ಏನಿದೆ ಅದು ಏಪ್ರಿಲ್ 17ನೇ ತಾರೀಕು ಬುಧವಾರದ ದಿನ ಇರೋದ್ರಿಂದ ನಾವು ನವಮಿ ಪೂಜೆಯನ್ನು ಅಥವಾ ರಾಮನವಮಿ ಪೂಜೆಯನ್ನು ಹಬ್ಬವನ್ನು ಏಪ್ರಿಲ್ 17ನೇ ತಾರೀಕು ಬುಧವಾರದ ದಿನವೇ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ರಾಮನವಮಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಕೇಳೋದಾದರೆ, ರಾಮನವಮಿ ಪೂಜೆಗೆ ಶುಭ ಮುಹೂರ್ತ ಬಂದು ಏಪ್ರಿಲ್ 17ನೇ ತಾರೀಕು ಬೆಳಗ್ಗೆ 11:02 ಮಧ್ಯಾಹ್ನ 1:32 ಕೂಡ ಒಳ್ಳೆಯ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ಏನಾದರೂ ರಾಹುಕಾಲ ಯಮಗಂಡಲ ಕಾಲ ಬಂದರೆ ಆ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಟೋಟಲಾಗಿ 2:30 ಅಂದರೆ 2.5 ಅವರ್ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ. ಆ ಶುಭ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದಾಗಿದೆ. ಶ್ರೀರಾಮನ ಫೋಟೋ ಇದ್ದರೆ ಅಥವಾ ಆಂಜನೇಯನ ಫೋಟೋ ಇದ್ದರೆ ತುಪ್ಪದ ದೀಪವನ್ನು ಹಚ್ಚಿ ತುಳಸಿಯನ್ನು ಅರ್ಪಿಸಿ, ಜೊತೆಗೆ ಪಾಯಸ ಆಗಲಿ, ಕೋಸಂಬರಿ, ಪಾನಕ, ಮಜ್ಜಿಗೆ ಇವುಗಳನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಸರಳವಾಗಿ ನೀವು ಮನೆಯಲ್ಲಿ ನೆರವೇರಿಸ್ಬೋದು. ಇನ್ನು ಯಾರಾದರೂ ರಾಮಕೋಟಿಯನ್ನು ಬರಿಬೇಕು ಅಂದ್ಕೊಂಡಿದ್ರೆ ಅವತ್ತಿನ ದಿನ ರಾಮಕೋಟಿಯನ್ನು ಬರೆಯೋದಕ್ಕೂ ಕೂಡ ನೀವು ಪ್ರಾರಂಭ ಮಾಡ್ಬೋದು. ಇನ್ನು ರಾಮನವಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.